ನಮಸ್ಕಾರ ನಮಸ್ಕಾರ ರೀ ಎಲ್ರಿಗೂ ನಮಸ್ಕಾರ. ಸಮಯ 2 ಗಂಟೆ ಬೆಳಗಿನ ಜಾವ 2 AM. ಸಮಯ ಮಾಡ್ಕೊಳ್ಳೋದೇ ಕಷ್ಟ ಅಂತ ಹೇಳಿದ್ರೆ ಅದು ಮೂರ್ಖತನದ ಪರಮಾವಧಿ. ಬಟ್ ಸಮಯ ಇರೋದನ್ನು ಬಳಸ್ಕೊಂಡ್ರೆ ಅದಕ್ಕೇನಂತಾರೋ ನೀವೇ ಹೇಳಬೇಕಪ್ಪ. ಎಲ್ಲ ನಾನೇ ಮಾತಾಡ್ತಿದ್ರೆ ಹಾಗೆ ಆ ರೀತಿ ಸಮಯ ಬ್ಯುಸಿ ಇದ್ದಾಗ ಪ್ಲ್ಯಾನ್ಡ್ ಆಗಿ ಬಳಸ್ಕೊಳ್ತಕ್ಕಂಥ ವಿಧಾನವನ್ನು ಬಳಸ್ಕೊಳ್ತಕ್ಕಂಥದ್ದಿದೆ ನೋಡಿ. ಜೀವನದ ಮೊದಲನೆಯ ಸೂತ್ರನೇ ಅದು. ಟೈಮನ್ನು ಯಾವ ರೀತಿ ಬಳಸ್ಕೊಳ್ತೇವೆ, ಅದೇ ರೀತಿ ಕೆಲಸವನ್ನು ಯಾವ ರೀತಿ ಮಾಡ್ತೀವಿ ಅಂತ. ನನಗೆ ಒಂದು ವಿಷಯ ನಿಜವಾಗ್ಲೂ ಅರ್ಥವೇ ಆಗಲಿಲ್ಲ. ಕೆಲಸಗಳು ಬಹಳಷ್ಟು ಇರ್ತವೆ. ಆ್ಯಕ್ಚುಲಾಗಿ ಮಾಡ್ತಕ್ಕಂಥ ಕೆಲಸಗಳು ನಾವು ಹೇಗೆ ಮಾಡ್ತೀವಿ ಅನ್ನೋದು ಮಾತ್ರ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಪ್ರತಿಯೊಂದು ಕಡೆನೂ ಪ್ರತಿಯೊಂದು ಜಾಗದಲ್ಲೂ ಕೆಲಸ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಆದರೆ ನಮ್ಮ ಮನಸ್ಥಿತಿ ಅದಕ್ಕೆ ಒಗ್ಗಿಕೊಳ್ತಕ್ಕಂಥದ್ದಿದೆ ನೋಡಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ, ನಾನು ತುಂಬ ಓದಿದ್ದೇನೆ, ನಾನು ಯಾಕೆ ಈ ಕೆಲಸಕ್ಕೆ ಹೋಗಬೇಕು ಮೀನ್ಸ್ ಆ ಒಂದು ಮನಸ್ಥಿತಿ ಇದೆ ನೋಡಿ. ನಾನು ಜಾಸ್ತಿ ಓದಿದ್ದೇನೆ, ಆದರೆ ಆ ಸಂದರ್ಭಕ್ಕೆ ನಾವು ಹೇಗೆ ಈಗ ಫಾರ್ ಎಕ್ಸಾಂಪಲ್ ಅನ್ನೋದು ಒಂದು ನದಿ ದಡವನ್ನು ದಾಟಬೇಕು, ಹೇಗೆ ದಾಟ್ತೀವಿ? ಅಲ್ಲಿ ಅವಶ್ಯಕತೆ ಏನು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ತುಂಬ ಕಷ್ಟದಲ್ಲಿದ್ದಾಗ ನಾವು ಆ ಕೆಲಸವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಈಗ ನಾನು ನಿಮ್ಗೆ ಹೇಳಿದೆ ನದಿಯ ವಿಚಾರದಲ್ಲಿ. ಈಗ ನದಿಯನ್ನು ದಾಟೋದಕ್ಕೆ ಒಂದು ಬಹಳ ಲಕ್ಸರಿಯಾಗಿರ್ತಕ್ಕಂಥ ಒಂದು ಬೋಟ್ ಇರ್ತದೆ, ಇನ್ನೊಂದು ಯಾವುದೋ ಒಂದು ಮೀಡಿಯಮ್ ರೇಂಜಲ್ಲಿರ್ತಕ್ಕಂಥ ಒಂದು ಬೋಟ್ ಇರ್ತದೆ, ಆಮೇಲೆ ಇನ್ನೊಂದು ಯಾವುದೋ ಇನ್ನು ಬರೀ ಇಬ್ಬರೇ ಕೂತ್ಕೊಂಡು ಹೋಗ್ತಕ್ಕಂಥ ಒಂದು ಸಣ್ಣ ಹಡಗಿ, ಒಂದು ಅದನ್ನೇನಂತ ದೋಣಿ ಇರ್ತದೆ. ಇಲ್ಲಿ ವ್ಯತ್ಯಾಸಗಳು ನೋಡಿ. ಅದು ಪ್ರತಿಯೊಂದಕ್ಕೂ ಒಂದೊಂದು ಬೇರೆ ಬೇರೆ ಹೆಸರಿರ್ತದೆ. ಶಿಪ್ ಅಂತೀವಿ, ಬೋಟ್ ಅಂತೀವಿ, ಆಮೇಲೆ ಸಣ್ಣ ಇರತಕ್ಕಂಥ ಹಡಗಿಗೆ ಇನ್ನೇನೋ ಒಂದು ಹೆಸರಿಟ್ಟು ಕರೀತಾರೆ. ಹೀಗೆ ಪ್ರತಿಯೊಂದಕ್ಕೂ ಅದರದೇ ಆದಂಥ ಹೆಸರುಗಳಿರ್ತದೆ. ನಮ್ಮ ಆಯ್ಕೆ ಇರ್ತಕ್ಕಂಥದ್ದೇ ಇದರಲ್ಲಿ. ನಮ್ಮ ಜೋಬಿನಲ್ಲಿ ಕಡಿಮೆ ಹಣ ಇದ್ದಾಗ ನಾವು ಯಾವುದರ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಹಾಗೆ ಈ ಕೆಲಸ ಕೂಡ ಹಾಗೇ ಇರ್ತದೆ. ಸಂದರ್ಭಾನುಸಾರವಾಗಿ ನಾವು ತಗೊಳ್ತಕ್ಕಂಥ ನಿರ್ಧಾರ ನಮ್ಮ ಭವಿಷ್ಯವನ್ನು ನಿರ್ಣಯ ಮಾಡ್ತಕ್ಕಂಥದ್ದಾದಾಗ ನಾವು ಕೆಳಗಡೆ ಬಿದ್ದಿದ್ದೀವಿ ಅಂತ ಅರ್ಥ ಅಲ್ಲ. ನಾವು ಯಾವುದೋ ಒಂದು ನಾವು ಕಡಿಮೆ ಕೆಲಸವನ್ನು ಮಾಡ್ತಿದ್ದೀವಿ ಅಂತಕ್ಕಂಥದ್ದು ನಾವು ಕೆಳಗಡೆ ಬಿದ್ದಿದ್ದೀವಿ ಅಂತಲ್ಲ. ನಮ್ಮ ಮುಂದಿನ ಭವಿಷ್ಯವನ್ನು ಹೇಗೆ ರೂಪಿಸ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಕೆಲಸಗಳು ಕೂಡ ಅದರದೇ ಪ್ರಾಮುಖ್ಯತೆ ಇದೆ. ಸೋಕಾಲ್ಡ್ ಸಮ್ ಪೀಪಲ್ ಅದನ್ನು ಡಿವೈಡ್ ಮಾಡಿ ಅವರ ಒಂದು ಸ್ವಾರ್ಥಕ್ಕೆ ಏನಾದರೂ ಬಳಸ್ಕೊಂಡಿರ್ಬೋದು. ಅದು ಅದರ ವಿಚಾರ ನಮಗೆ ಬೇಕಾಗಿಲ್ಲ. ಆದರೆ ಈ ನಾವು ಮಾನವ ಸಂಕುಲ ಅಂತ ಏನು ಹೇಳ್ತೇವೆ, ಅಂದರೆ ನಮ್ಮದೊಂದು ಒಂದು ಸಿಸ್ಟಮ್ ಮಾಡಿಟ್ಟಿದ್ದಾರೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಪ್ರತಿಯೊಂದು ಕೂಡ ಒಂದು ಹಂತವಾಗಿ ಆ ವ್ಯಕ್ತಿ ಹೇಗೆ ಒಂದು ಎಲ್ಲ ಜನಗಳ ಮಧ್ಯೆ ಹೇಗೆ ಜೀವನವನ್ನು ನಡೆಸಬೇಕು ಅಂತಕ್ಕಂಥದ್ದು, ಒಂದು ಹುಟ್ಟಿನಿಂದ ಸಾವಿನವರೆಗೂ. ಸೊ ಅದರಲ್ಲಿ ಪ್ರಮುಖ ಘಟ್ಟಗಳನ್ನು ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಇದನ್ನೆಲ್ಲ ನಾವೇನು ಮಾಡ್ತೀವಿ ಅಂದರೆ ಎಜುಕೇಷನ್ನಲ್ಲಿ ತಿಳ್ಕೊಳ್ತಾ ಹೋಗ್ತೇವೆ. ಬಟ್ ಆ ಕಲ್ತಿರ್ತಕ್ಕಂಥ ವಿದ್ಯೆಯನ್ನು ನಾವು ಹೇಗೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ತೀವಿ, ಯಾವ ರೀತಿ ಅದನ್ನು ಬಳಸ್ಕೊಳ್ತೀವಿ ಅಂತಕ್ಕಂಥದ್ದು ನಿಜ ಹೇಳಬೇಕು ಅಂತಂದರೆ, ಅಂತಹ ಒಂದಷ್ಟು ವಿಚಾರಗಳನ್ನು ಎಲ್ಲಿಟ್ಟಿದ್ದಾರೆ, ಅದನ್ನು ಯಾರು ಹೇಳ್ಕೊಡ್ತಾರೆ? ಎಲ್ಲವನ್ನ ಯಾವ ಪಠ್ಯಪುಸ್ತಕ ಕೂಡ ಎಲ್ಲವನ್ನ ಹೇಳ್ಕೊಡೋದಿಲ್ಲ. ಇಲ್ಲಿ ಕೆಲವು ವಿಚಾರಗಳು ಸ್ವಂತಿಕೆಯಿಂದ ಬರ್ತಕ್ಕಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ನೋಡಿ. ಸ್ವಂತಿಕೆ ಅಂತಕ್ಕಂಥದ್ದು ಅಂದರೆ ಸ್ವಂತ ಬುದ್ಧಿ ಅಂತಕ್ಕಂಥದ್ದು. ಹಸುವಾದರೆ ಹೇಗೆ ಊಟ ಮಾಡ್ತೇವೆ, ನಾವು ಟೈಮ್ ಹಸುವಾದ ತಕ್ಷಣ ನಮ್ಮ ಹೊಟ್ಟೆ ಕೂಗುತ್ತೆ, ಇನ್ನೇನೋ ಗ್ಯಾಸ್ಟ್ರಿಕ್ ಅಂತೀವಿ, ಮತ್ತೊಂದು ಅಂತೀವಿ. ಹಸುವಾದ ತಕ್ಷಣ ನಾವು ಊಟ ಮಾಡಬೇಕು, ಮಾಡ್ತೀವಿ. ಅದೇ ರೀತಿ
ಹೇಗೆ ಹೊಟ್ಟೆಯ ಹಸಿವಾಗುತ್ತೋ ಹಾಗೆ ಸಮಯದ ಹಸಿವು ಅಂತಕ್ಕಂಥದ್ದು ಇರ್ತದೆ. ಐ ವಿಲ್ ಶೋ ಯು. ಈ ರೀತಿಯಾಗಿ ಸಮಯದ ಹಸಿವು ಇರ್ತದೆ, ಟೈಮ್ ಇರ್ತದೆ. ಗಡಿಯಾರ ಮೀನ್ಸ್ ಐ ಆಮ್ ಶೋಯಿಂಗ್ ಗಡಿಯಾರ ನೋಡಿ, ಅದು ಕೂಡ ಒಂದು ಹಸಿವಿರ್ತದೆ, ಸಮಯಕ್ಕೆ ಒಂದು ಹಸಿವಿರ್ತದೆ. ಅದನ್ನು ನೀವು ಯಾವ ರೀತಿ ಪ್ಲ್ಯಾನ್ಡ್ ಆಗಿ ನಿಮ್ಮ ಜೀವನವನ್ನು ಆ ಹಸಿವನ್ನು ನೀಗಿಸ್ತೀರಾ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಏನು ಹಾಗಾದರೆ ಈ ಸಮಯದ ಹಸಿವು ಏನಿದು ವಿಚಿತ್ರವಾಗಿದೆ ಈ ಪದ ಅಂತ. ಎಸ್, ಹಾಗೆಯೇ ನಮ್ಮ ಹೊಟ್ಟೆಗೆ ಊಟವನ್ನು ಸಮಯಕ್ಕೆ ಸರಿಯಾಗಿ ಕೊಟ್ಟರೆ ಹೆಲ್ತಿಯಾಗಿರ್ತೀವೋ, ಅದೇ ರೀತಿಯಾಗಿ ಸಮಯಕ್ಕೆ ಪ್ರಾಮುಖ್ಯತೆ ಕೊಟ್ಟು ಯಾವ ಸಮಯಕ್ಕೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥದ್ದು. ಅಂದರೆ ಆ ನಿರ್ಧಾರ ಅಂತಕ್ಕಂಥದ್ದೇ ಫೀಡ್ ಮಾಡೋದು ಟೈಮ್ಗೆ. ನಾವು ತಗೊಳ್ತಕ್ಕಂಥ ಡಿಸಿಷನನ್ನು ನಾವು ಸಮಯಕ್ಕೆ ಫೀಡ್ ಮಾಡ್ತಕ್ಕಂಥದ್ದು. ಏನೂ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಹೇಳ್ತೀನಿ ಕೇಳಿ. ನಾವು ಯಾವುದಾದರೂ ಒಂದು ತುಂಬ ಅವಶ್ಯಕತೆ ಇರತಕ್ಕಂತಹ ವಿಚಾರಗಳನ್ನು ಆ ಸಮಯದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರೆ ಅದು ಏನಾಗುತ್ತೆ ಅಂತಂದರೆ, ಅದಕ್ಕೆ ನಾನು ನಿಮಗೆ ಒಂದು ಗಾದೆಯ ಮಾತನ್ನು ಹೇಳ್ತೇನೆ. ಆಲಸ್ಯಂ ಅಮೃತಂ ವಿಷಂ ಅಂತ ಹೇಳ್ತಾರೆ. ಇದು ಸಮಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ತೆಗೆದುಕೊಳ್ತಕ್ಕಂಥ ನಿರ್ಧಾರ ನಿಧಾನ ಆದಾಗ ಅಮೃತವೂ ಕೂಡ ವಿಷವಾಗುತ್ತೆ ಅಂತ ಹೇಳಿಬಿಟ್ಟು ದೊಡ್ಡವರು ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಅಮೃತ ಜಾಸ್ತಿ ಆದರೂ ಕೂಡ ಮನುಷ್ಯನ ದೇಹಕ್ಕೆ ವಿಷವಾಗಿ ಪರಿಣಮಿಸುತ್ತೆ ಅಂತ ಹೇಳ್ತಾರೆ. ಅಂದರೆ ಅಮೃತ ಅಂತ ಹೇಳಿಬಿಟ್ಟು ನಾವು ಅದನ್ನು ಹೆಚ್ಚಿನ ಪ್ರಮಾಣದಲ್ಲೂ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ತೆಗೆದುಕೊಳ್ತಕ್ಕಂಥ ನಿರ್ಧಾರವನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಿಲ್ಲ ಅಂದರೆ ಆ ಅಮೃತ ಅಂತಕ್ಕಂಥದ್ದು ವಿಷ ಆಗುತ್ತೆ. ಅಂದರೆ ನಾವು ಅದನ್ನು ಬಳಸೋದಕ್ಕೆ ಬರೋದಿಲ್ಲ ಅಂತ. ಬೆಳಗ್ಗೆ ದೇವರಿಗೆ ಮಾಡಿದ ಪಂಚಾಮೃತವನ್ನು ಆ ಸಂದರ್ಭಕ್ಕೆ ಎಲ್ಲರಿಗೂ ಹಂಚಿಬಿಟ್ರೆ ಅದು ದೇಹಕ್ಕೆ ಹೋಗಿ ಶಕ್ತಿಯಾಗಿ ಮಾರ್ಪಾಟಾಗುತ್ತೆ ಅಲ್ವಪ್ಪ. ಅದನ್ನು ನಾವು ಹಾಗೇ ಪಕ್ಕಕ್ಕಿಟ್ರೆ ಹುಳಿ ಬರ್ತದೆ. ಹುಳಿ ಬಂದರೆ ಏನಾಗುತ್ತೆ, ಅದನ್ನು ನೀವು ಕೊಟ್ಟರೂ ಪ್ರಯೋಜನ ಇಲ್ಲ. ಕೆಲವರು ಗೊತ್ತಿಲ್ಲದೆ ಕುಡಿದ್ರು ಅಂದ್ಕೊಂಡ್ರೆ ಅದರಿಂದ ಮತ್ತಿನ್ನೇನೋ ಹೊಟ್ಟೆಗೆ ಸಮಸ್ಯೆ ಬರ್ತದೆ. ಒಂದು ಉದಾಹರಣೆಯಾಗಿ ಹೇಳಿದ್ದು, ಅದು ಹಾಲಾಗಿರ್ಬೋದು, ಮತ್ತಿನ್ನೇನೋ ತಿನ್ನೋ ಪದಾರ್ಥ ಆಗಿರ್ಬೋದು. ಅದೇ ರೀತಿಯಾಗಿ ಅದ್ಭುತವಾಗಿರ್ತಕ್ಕಂಥ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಥಾಟ್ಸ್ ಕೂಡ ಅಷ್ಟೇ. ನಾವು ಏನೋ ಒಂದು ಅಂದ್ಕೊಂಡಿರ್ತೀವಿ, ಆ ಸಮಯಕ್ಕೆ ಆ ನಿರ್ಧಾರವನ್ನು ನಾವು ಪ್ರಕಟ ಮಾಡದೇ ಇದ್ದರೆ ಅಥವಾ ಅದರ ಕಡೆ ನಾವು ಗಮನ ಹರಿಸದೇ ಇದ್ದಾಗ ಏನಾಗುತ್ತೆ ಅಂತಂದರೆ ಆ ಕೆಲಸ ತಡ ಆಗುತ್ತೆ. ತಡ ಆದಾಗ ಬಹಳ ತೊಂದರೆಗಳು ಅನುಭವಿಸ್ಬೇಕಾಗತ್ತೆ. ಒಬ್ಬ ವ್ಯಕ್ತಿ ಯಾವುದೋ ಒಂದು ಟಿಕೆಟ್ ಬುಕ್ ಮಾಡಿರ್ತಾರೆ, ರೈಲ್ದೋ ಬಸ್ದೋ ಯಾವುದೋ ಒಂದು. ಹ್ಯಾಸ್ ಟು ರೀಚ್, ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ 9 ಗಂಟೆಗೆ ರೀಚ್ ಆಗಬೇಕು ಅಂತಿರುತ್ತೆ. ಬಿಡು 9 ಗಂಟೆ ತಾನೇ ಅಂದ್ಕೊಂಡು 9ಕ್ಕೆ ರೀಚ್ ಆಗಲಿಲ್ಲ ಅಂದರೆ ಯಾವ 9:10 9:15 ಹೋದರೆ ಯಾವ ಟ್ರೈನೋ ನಿಂತ್ಕೊಂಡಿರಲ್ಲ. ಮೇ ಬಿ ಟ್ರೈ ಮಾಡಿದ್ರೆ ಬಸ್ ಸಿಗ್ಬೋದೇನೋ. ಬಸ್ ಅವ್ರಿಗಾದರೆ ಬರ್ತಿದ್ದೀನಿ ಅಂತ ಅವ್ರು ಕೂಡ ಅದಕ್ಕೊಂದು ಲಿಮಿಟೇಷನ್ಸ್ ಇಟ್ಕೊಂಡಿರ್ತಾರೆ. ಹಾಗೆ ಆ ರೀಚ್ ಆಗಬೇಕಾದ ಜಾಗದಲ್ಲಿ ಯಾವ ಇಂಟರ್ವ್ಯೂನೋ, ಯಾವುದೋ ಬೇರೆ ಇಂಪಾರ್ಟೆಂಟ್ ಟೆಂಡರೋ, ಮತ್ತಿನ್ನೆಂದೋ ಮಗದೊಂದೋ, ಅದರ ವ್ಯಾಲ್ಯೂ ಒಬ್ಬ ಮನುಷ್ಯನ ಮೇಲಕ್ಕೂ ಕರ್ಕೊಂಡು ಹೋಗ್ಬೋದು, ಇಲ್ಲ ಅಧಪ್ಪತನಕ್ಕೂ ತಳ್ಳಿಬಿಡ್ಬೋದು. ಅಷ್ಟು ಅಮೂಲ್ಯವಾದದ್ದು ಸಮಯ. ಅಂದರೆ ನಾವು ನೋಡಿ, ಆ 9 ಅಂದರೆ 9ಕ್ಕೆ ರೀಚ್ ಆಗೋದಕ್ಕೆ ನಾವೆಷ್ಟು ವೆಲ್ ಪ್ಲ್ಯಾನ್ಡ್ ಆಗಿರಬೇಕಾಗಿರುತ್ತೆ. ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೋಬೇಕು ಅಂದರೆ ಎಷ್ಟೆಲ್ಲ ಪ್ಲ್ಯಾನ್ಡ್ ಆಗಿರಬೇಕಾಗುತ್ತೆ. ಡಿಯರ್ ಫ್ರೆಂಡ್ಸ್, ನೀವು ಯಾವಾಗ ಸಮಯಕ್ಕೆ ವ್ಯಾಲ್ಯೂ ಕೊಡ್ತೀರಾ, ಪ್ರಾಮುಖ್ಯತೆಯನ್ನು ಕೊಡ್ತೀರಾ, ಅದು ನಿಮಗೆ ಯಾವತ್ತಿದ್ರೂ ಪ್ರತಿಫಲವನ್ನು ಕೊಡ್ತದೆ. ಇಟ್ ವಿಲ್ ಗಿವ್ ಸಮ್ ಫ್ರೂಟ್ ಫಾರ್ ಯುವರ್ ಲೈಫ್. ಫ್ರೂಟ್ ಅಂತಂದರೆ ಏನರ್ಥ? ಹಣ್ಣನ್ನು ಕೊಡುತ್ತೆ. ಹಣ್ಣು ಬರಬೇಕು ಅಂದರೆ ಎಗೇನ್ ಸಿ ನೋಡಿ, ಒಂದು ಹಣ್ಣು ನಿಮ್ಮ ಕೈಗೆ ಸಿಗಬೇಕು ಅಂತಂದರೆ ಅದನ್ನು ಯಾರೋ ಬಿತ್ತನೆಯನ್ನು ಮಾಡ್ತಾರೆ, ಅಂದರೆ ಆ ಬೀಜವನ್ನು ಇಡ್ತಾರೆ. ಮತ್ತು ಪ್ರಕೃತಿ ಮಳೆ ಕೊಟ್ಟರೆ ಪರವಾಗಿಲ್ಲ, ಇಲ್ಲಾಂದರೆ ಅದಕ್ಕೆ ಇನ್ಯಾರೋ ನೀರು ಹಾಕಿರ್ತಾರೆ. ಅದಕ್ಕೆ ಹಸುಗಳು ಬರ್ತದೆ ಮೇಯೋದಕ್ಕೆ ಅಂತ ಬರ್ತದೆ. ಆಮೇಲೆ ಮತ್ತಿನ್ನೇನೋ ಹುಳಗಳು ಬರ್ತದೆ. ಅದನ್ನು ಏನಾದರೂ ಮಾಡಿ ಅದು ಆ ಗಿಡ ಬೆಳೆದಿರ ಹಣ್ಣು ಬರ್ದಿರ ಮಾಡಬೇಕು ಅಂತ ನಾನಾ ರಕವಾದ ಸಮಸ್ಯೆಗಳನ್ನು ಆ ಗಿಡ ಅನುಭವಿಸ್ಬೇಕಾಗತ್ತೆ. ಎಸ್ ಫ್ರೆಂಡ್ಸ್, ಅಷ್ಟೆಲ್ಲ ಮಾಡಿದ ಆ ಗಿಡ ನಾನು ಬೆಳೀತೀನಿ ಅಂತ ಹೇಳಿ 10 ವರ್ಷ, 15 ವರ್ಷ, 20 ವರ್ಷ
ಹೀಗೆ ಆ ಹಣ್ಣು ಕೊಡ್ತಕ್ಕಂತಹ ವೃಕ್ಷ ಆಗೋವರೆಗೂ ಬೆಳೆಯುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನೋಡಿ, ಆ ಬೀಜ ಇಟ್ಟಂತಹ ವ್ಯಕ್ತಿ ಇರೋದಿಲ್ಲ, ನೀರು ಹಾಕಿ ಸಾಕಿದಂಥ ವ್ಯಕ್ತಿ ಇರೋದಿಲ್ಲ, ಅದನ್ನು ಕಾಪಾಡಿದಂಥ, ಅಂದರೆ ಯಾವ ಹಸುವಿನಿಂದನೋ ಅಥವಾ ಯಾವ ಮೇಕೆಯಿಂದನೋ ಇಲ್ಲಾಂದರೆ ಯಾವ ಹುಳುವಿನಿಂದನೋ ಅದನ್ನು ರಕ್ಷಣೆ ಮಾಡಿದಂಥ ವ್ಯಕ್ತಿ ಕೂಡ ಕೆಲವೊಂದು ಸಂದರ್ಭದಲ್ಲಿ ಇರೋದಿಲ್ಲ. ಆದರೆ ಆ ಬಿಟ್ಟ ಮರದಲ್ಲಿ ಬಿಟ್ಟಂಥ ಹಣ್ಣು ಅವ್ರಿಗೇ ಕೊಡ್ತೀನಿ ಅಂತಕ್ಕಂಥ ಸ್ವಾರ್ಥ ಆ ಮರಕ್ಕಿರೋದಿಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆ ಮರಕ್ಕೆ ನನ್ನನ್ನು ಬೆಳೆಸಿದ್ದವರು, ನನಗೆ ನೀರು ಹಾಕಿದ್ದವರು, ನನಗೆ ನೀರು ಹಾಕಿದ್ದವರು, ನನ್ನ ಹಸುವಿನಿಂದ ಕರುವಿನಿಂದ ಇಲ್ಲ ಇನ್ಯಾವುದೋ ಒಂದರಿಂದ ತೊಂದರೆಯಿಂದ ಯಾರೋ ಹೊಡೆದಾಕಕ್ಕೆ ಬಂದರೆ ಅದನ್ನು ತಡೆದಂಥ ವ್ಯಕ್ತಿ, ಇನ್ನೇನೋ ಸಮಸ್ಯೆ ಆಗಿ ಆ ಮರವನ್ನು ಹಾಳಾಗೋವಂಥ ಸಂದರ್ಭದಲ್ಲಿ ತಡೆದವ್ರಿಗೆ ನಾನು ನಿನಗೇ ಕೊಡ್ತೀನಿ ಹಣ್ಣು ಅಂತ ಹೇಳೋದಿಲ್ಲ. ಎಷ್ಟು ಅದ್ಭುತ ನಮ್ಮ ನೇಚರ್, ಪ್ರಕೃತಿ. ಇಂತಹ ನೇಚರ್ ನೋಡಿ ಹೇಗಿದೆ, ಎಷ್ಟು ಅದ್ಭುತವಾಗಿದೆ. ನೀನು ಸಾಕ್ದಿ, ನೀನು ಬೆಳೆಸ್ದಿ, ನೀನು ಕಾಪಾಡ್ದಿ, ಇದಿಲ್ಲ ಪ್ರಕೃತಿಯ ನೇಚರಲ್ಲಿ, ಇದಿಲ್ಲ. ನೀನು ಕಾಪಾಡಿಬಿಟ್ರು ಬಿಡು, ನಾನು ಬೆಳಿಬೇಕು ಅಂತಿದ್ರೆ ಬೆಳಿತೀನಿ. ಆದರೆ ಫಲವನ್ನು ಮಾತ್ರ ಅದು ಯಾರಿಗೆ ದಕ್ಕಬೇಕೋ ಅದು ಕರ್ಮಫಲದ ಅಡಿಯಲ್ಲಿ ಇರ್ತದೆ. ಹಸಿವಿನಿಂದ ಬಂದ ಒಬ್ಬ ಭಿಕ್ಷುಕ ತಿನ್ನಬಹುದು, ಮತ್ತಿನ್ಯಾರೋ ಅದಕ್ಕೆ ಬೇಲಿ ಹಾಕ್ಬಿಟ್ಟು ನಾನೇ ತಿಂತೀನಿ ಅಂತ ಅದನ್ನು ರಕ್ಷಿಸ್ಕೊಂಡು ಅವನು ತಿನ್ನಬಹುದು. ಬಟ್ ಮರದ ಕೆಲಸ ಏನು ಹೇಳಿ, ಹಣ್ಣನ್ನು ಬೆಳೆಯೋದು ಮಾತ್ರ. ಇನ್ಯಾರೋ ಬೆಳೆದು ಅದನ್ನು ಹಂಚಿಬಿಡ್ಬೋದು, ತಗೋ ದಾನ. ಆ ಮರಕ್ಕೆ ಏನೂ ಗೊತ್ತಿಲ್ಲ, ಆ ಮರಕ್ಕೆ ಏನೇನೇನೂ ಗೊತ್ತಿರೋದು ಇಲ್ಲ. ಅಂತಹ ಅದ್ಭುತವಾದ ನೇಚರ್ ಇದೆ ನೋಡಿ, ಪ್ರಕೃತಿ ಇದೆ ನೋಡಿ. ಅದರಿಂದ ನಾವು ತಿಳ್ಕೊಳ್ತಕ್ಕಂಥದ್ದು ಎಷ್ಟು ವಿಶೇಷವಾಗಿರುತ್ತೆ ಅನ್ನೋದಕ್ಕೆ ಇದೆಲ್ಲ ಒಂದು ನೋಡಿ. ಈ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ಉದಾಹರಣೆ ಯಾಕೆ, ಉದಾಹರಣೆಯಲ್ಲಿ ಏನಿರುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಇನ್ನೂ ಹಲವಾರು ವಿಚಾರಗಳಿದೆ ಹೇಳುವಂಥದ್ದು, ಬಹಳಷ್ಟು ವಿಚಾರಗಳಿದೆ. ಒಂದೊಂದಾಗಿ ಬರ್ತೇನೆ. ಡಿಯರ್ ಫ್ರೆಂಡ್ಸ್, ಕಳ್ಕೊಂಡ ಸಮಯ ಕಳ್ಕೊಂಡವನಿಗೆ ಮಾತ್ರ ಗೊತ್ತಿರ್ತದೆ. ಕಳ್ಕೊಂಡ ಪ್ರೀತಿ ಕಳ್ಕೊಂಡವನಿಗೆ ಮಾತ್ರ ಗೊತ್ತಿರ್ತದೆ. ಯಾಕೆಂದರೆ ಇದಕ್ಕೆಲ್ಲ ಒಂದು ವ್ಯಾಲ್ಯೂಸ್ ಕೊಟ್ಕೊಂಡ್ಬಿಟ್ಟಿರ್ತವೆ ನಾವು, ನಮಗೆ ಗೊತ್ತಿಲ್ದಿರ. ಎಸ್, ಇವತ್ತು ಯಾವುದೇ ವಿಚಾರವನ್ನು ತೆಗೆದುಕೊಳ್ಳಿ ನೀವು. ಒಬ್ಬ 10 ರೂಪಾಯಿ ಕಳ್ಕೊಂಡು ಅಳ್ತಾ ಇರ್ತಾನೆ, ಒಬ್ಬ ಸಣ್ಣ ಹುಡುಗ. ಅವನ ಮನೆಯಲ್ಲಿ ಏನೋ ಒಂದು ತೊಗೊಂಬರೋದಕ್ಕೆ ಒಂದು 10 ರೂಪಾಯಿ ಕೊಟ್ಟಿರ್ತಾರೆ. ಕರೆಂಟ್ ಹೋಗಿದೆ, ಮೇಣದ ಬತ್ತಿ ತೊಗೊಂಬ ಅಂತ ಹೇಳಿರ್ಬೋದು, ಅಥವಾ ಮತ್ತಿನ್ನೇನೋ ಹಾಲು ಪ್ಯಾಕೆಟೋ ಮೊಸರು ಪ್ಯಾಕೆಟೋ ಏನಕ್ಕೋ ಕೊಟ್ಟಿದ್ದಾರೆ. ಆ ಹುಡುಗ ಆಟ ಆಡಿಕೊಂಡು ಜೋಬಿಯಿಂದ ಏನಕ್ಕೋ ಕೈ ಹಾಕಿ ಹಿಂಗೆ ಅಂತಾನೆ, ಆ 10 ರೂಪಾಯಿ ಎಲ್ಲೋ ಬಿದ್ದೋಗುತ್ತೆ. ಅವನು ಅಳ್ತಾ ಕೂತಿರ್ತಾನೆ. ಮತ್ತೆ ಯಾರೋ ಬರ್ತಾರೆ, ಆ ಹುಡುಗನ ಸ್ನೇಹಿತನೇ ಇರ್ಬೋದು, ಇನ್ನೊಬ್ಬ ಯಾರೋ ಇರ್ಬೋದು, ಬರ್ತಾನೆ. ಬಂದು ಆ ಹುಡುಗನನ್ನು ನೋಡ್ಬಿಟ್ಟು, ಅರೇ ಯಾಕೋ ಹಾಗೆ ಅಳ್ತಿದ್ದೀಯ ನೀನು, 10 ರೂಪಾಯಿ ಹೋದರೆ ಹೋಯ್ತು, ಏನಾಯ್ತು ಈಗ ಅದರಲ್ಲಿ? ವೆರಿ ಸಿಂಪಲ್ ಆಗಿ ಹೇಳ್ತಾನೆ. ಯಾಕೆ ಅಂತಂದರೆ ಆ 10 ರೂಪಾಯಿನ ಮಹತ್ವ ಏನು ಅನ್ನೋದು ಈ ಹುಡುಗನಿಗೂ ಗೊತ್ತು. ಈ ಹುಡುಗನ ಸ್ಥಾನದಲ್ಲಿ ಈ ಹುಡುಗ ಕುಳಿತಾಗ, ಈ ಹುಡುಗ ಕಳ್ಕೊಂಡಾಗ ಏನು ಕಳ್ಕೊಂಡ, ಎಷ್ಟು ಕಳ್ಕೊಂಡ, ಯಾತಕ್ಕೆ ಕಳ್ಕೊಂಡ, ಏನಾಯ್ತು ಅವನಿಗೆ ಅನ್ನೋದು, ಆ ಕಳ್ಕೊಂಡಿದ್ರಿಂದ ಮುಂದೆ ಆಗೋವಂಥ ಪರಿಣಾಮ ಏನು ಅನ್ನೋದು ಈ ಹುಡುಗನಿಗೆ ಮಾತ್ರ ಗೊತ್ತಿರ್ತದೆ, ಕಳ್ಕೊಂಡವನಿಗೆ. ಈ 10 ರೂಪಾಯಿ ಕಳ್ಕೊಂಡಂಥ ವಿಚಾರ ದೊಡ್ಡ ಮಹತ್ವ ಅಲ್ಲ ಅಲ್ಲಿ. ಆ 10 ರೂಪಾಯಿನ ಈಗ ಬಂದು ಹೇಳದ್ನಲ್ಲ, ಅದಕ್ಕೆ ಯಾಕೋ ಅಷ್ಟು ಒದ್ದಾಡ್ತೀಯ, ತಗೋ ಈ 10 ರೂಪಾಯಿ. ಮತ್ತೆ ಸಮಸ್ಯೆ ಇರೋದಿಲ್ಲೇ ನೋಡಿ. ಅವನು 10 ರೂಪಾಯಿನ ಯಾಕೆ ಕಳ್ಕೊಂಡೆ ಅಂತ ಅಳ್ತಾ ಇದ್ದಾನೋ, ಇಲ್ವಾ ಅವನ ಸ್ವಾರ್ಥ ಕೆಲಸ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಅದು ನನ್ನ 10 ರೂಪಾಯಿ, ನನಗೆ ಬೇಕೇ ಬೇಕು ಆ 10 ರೂಪಾಯಿ ಅಂತ ಅಳ್ತಾ ಇದ್ದಾನೋ, ಇಲ್ಲ ಆ 10 ರೂಪಾಯಿ ನಮ್ಮ ಅಪ್ಪನೋ ನಮ್ಮ ಅಮ್ಮನೋ ಎಷ್ಟು ಕಷ್ಟಪಟ್ಟು ದುಡಿದಿದ್ದಾರೆ, ಆ 10 ರೂಪಾಯಿ ಎಷ್ಟು ಕಷ್ಟಪಟ್ಟರೆ ಆ 10 ರೂಪಾಯಿ ಬಂತು ಅಂತ ಅಳ್ತಿದ್ದಾನೋ, ಎಷ್ಟು ಸುಲಭವಾಗಿ ಕಳ್ಕೊಂಡ್ಬಿಟ್ನಲ್ಲ ನಾನು ಈ 10 ರೂಪಾಯಿನ ಅಂತ ಅಳ್ತಿದ್ದಾನೋ. ಹೀಗೆ ಅವನ ಅಳುವಿನ ಲೆಕ್ಕಾಚಾರ ಹೇಗಿದೆ ನೋಡಿ. ಅವನು ಯಾತಕ್ಕೆ ಕಳ್ತಿದ್ದಾನೆ ಆ ಮಗು 10 ರೂಪಾಯಿ ಕಳ್ಕೊಂಡ ಅಂತ. ಬಟ್ ಈ ಬಂದ ವ್ಯಕ್ತಿ ಏನು ಮಾಡ್ತಿದ್ದಾನೆ, 10 ರೂಪಾಯಿಗೆ ಇಷ್ಟೆಲ್ಲ ತಲೆ ಕೆಡಿಸ್ಕೋಬೇಕಾ? ಇಲ್ಲಿ ಈ ವ್ಯಕ್ತಿ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ,
ಈ 10 ರೂಪಾಯಿ ನೀನು ಕಳ್ಕೊಂಡಿದ್ದು ಈ ವ್ಯಕ್ತಿ ಅಂದರೆ ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಯಾವ ಯಾವ ವಿಚಾರವಾಗಿ ಹೇಳ್ತಾ ಇದ್ದಾರೆ, ನೀ 10 ರೂಪಾಯಿ ಏನಕ್ಕೆ ಕಳ್ಕೊಂಡಿ ಅಂತ. ಇಲ್ಲ ಅವನ ನೋವನ್ನು ತಡಿಲಾರದೆ ಅವನನ್ನ ಮನಃ ಪರಿವರ್ತನೆಗೋಸ್ಕರ ಹೇಳ್ತಾ ಇದ್ದಾರ, ಅಥವಾ ನನ್ನ ಹತ್ರ ಇದೆ ದುಡ್ಡು 10 ರೂಪಾಯಿ ತಾನೆ ಕೊಟ್ಬಿಡ್ತೀನಿ ತಗೋ ಯಾಕೆ ಅಳ್ತಿ ಸುಮ್ಮನೆ ಅನ್ನೋ 10 ರೂಪಾಯಿಯ ಮಹತ್ವವನ್ನು ಕಡಿಮೆ ಮಾಡಿ ಹೇಳ್ತಾ ಇದ್ದಾರ. ಹೀಗೆ ವ್ಯಕ್ತಿಯ ಮನಸ್ಥಿತಿಯನ್ನು ಯಾರು ಅರಿಯೋದಕ್ಕಾಗೋದಿಲ್ಲ. ಆದರೆ ಆ ಸಂದರ್ಭ ಇರ್ತದೆ ನೋಡಿ, ಆ ಸಿಚುಯೇಷನ್ ಅಂತ ಹೇಳ್ತೀವಲ್ಲ, ಇಲ್ಲಿ ಹುಡುಗ ಅಳುವನ್ನು ನಿಲ್ಲಿಸಬೇಕು, ಅವನು ಏನು ತಗೋಬೇಕೋ ಅದು ತಗೋಬೇಕು. ಈಗ ಆ ವ್ಯಕ್ತಿ ಬಂದು ಆ ಮಾತು ಹೇಳಲಿಲ್ಲ ಅಂದರೆ ಇವನ ಪರಿಸ್ಥಿತಿ ಏನೇ ಆವಾಗ, ಅಷ್ಟೇ ಅಲ್ವಾ? ಈಗ 10 ರೂಪಾಯಿಗೆ ಇವರು ಬಂದು ಹೇಳಿದ್ರೂ ಪರವಾಗಿಲ್ಲ, ಹೇಳದೇ ಇದ್ದರೆ ಅವನ ಪರಿಸ್ಥಿತಿ ಏನು, 10 ರೂಪಾಯಿ ವ್ಯಾಲ್ಯೂ ಏನು ಆಗಿದ್ರೆ. ಇದೆಲ್ಲ ಇರ್ತದೆ ಫ್ರೆಂಡ್ಸ್, ಇದೆಲ್ಲ ಇರ್ತದೆ. ಜೀವನ ಸುಲಭ ಇಲ್ಲ. ಜೀವನದ ಸಾರ ಇಷ್ಟೆಲ್ಲ ವಿಚಾರ ಹೇಳ್ತಿದ್ದೀನಿ, ಏನೋ ತಿಳ್ಕೊಂಡಿದ್ದು ಆ ಥರ ಮಾತಾಡ್ತಾ ಇರೋದಲ್ಲ. ಮೊಬೈಲ್ ಕಳ್ಕೊಂಡ್ರೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೂತ್ಕೋಬೇಕಾಗತ್ತೆ, ನಾಳೆ ನಾನು ಬ್ಯೂಟಿ ಮಾಡೋಕ್ಕಾಗಲ್ಲ ಅಂತ. ಮೊಬೈಲ್ ಕೆಳಗಡೆ ಬಿದ್ದು ಹೊಡೆದ್ರೆ ನಾಳೆ ನನ್ನ ಕೈಯಲ್ಲಿ ಡ್ಯೂಟಿ ಮಾಡೋಕ್ಕಾಗಲ್ಲ. ನನ್ನ ಮೊಬೈಲ್ 10,000 ರೂಪಾಯಿ ಇರ್ಬೋದು, ಆದರೆ ನನ್ನ ಕೆಲಸ ನಿಂತರೆ, ಒಂದು ದಿನದ ಕೆಲಸ ನಿಂತರೆ 3,000 ರೂಪಾಯಿ ಲಾಸು. ಇಲ್ಲಿ 10 ಅಲ್ಲಿ 3 13,000 ರೂಪಾಯಿ ಲಾಸು. ವಿದ್ಯೆಯ ಮಹತ್ವ ಇಂಥದ್ದು, ವಿದ್ಯೆಯ ಲೆಕ್ಕಾಚಾರ ಈ ರೀತಿ ಇರುತ್ತೆ. ಯಾವುದು ಲಾಭ ಯಾವುದು ನಷ್ಟ. ಮೊಬೈಲ್ ಹೋಯ್ತಾ 10,000 ರೂಪಾಯಿ ಹೋಯ್ತು ಅಷ್ಟೇ, 5,000 ರೂಪಾಯಿ ಹೋಯ್ತು ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿ ಅದನ್ನು ಯಾವ ರೀತಿ ಬಳಸ್ತಾ ಇದ್ದಾನೆ ಅನ್ನೋದ್ರ ಮೇಲೆ ಆ ನಷ್ಟದ ಬೆಲೆ ಕೂಡ ಮೇಲಕ್ಕೆ ಕೆಳಕ್ಕೆ ಹೋಗುತ್ತೆ. ಸೆನ್ಸೆಕ್ಸ್ ಇದ್ದಂಗೆ ಪ್ರತಿಯೊಂದರಲ್ಲೂ ಸೆನ್ಸೆಕ್ಸ್ ಇರ್ತದೆ, ಪ್ರತಿಯೊಂದರಲ್ಲೂ ಗ್ರಾಫ್ ಇರ್ತದೆ, ತಿನ್ನೋ ಊಟದಲ್ಲೂ ಗ್ರಾಫ್ ಇರ್ತದೆ, ಹಾಸ್ಪಿಟ್ಲ್ಗೆ ಹೋದರೆ ಹಾರ್ಟ್ ಬೀಟಲ್ಲೂ ಗ್ರಾಫ್ ಇರ್ತದೆ. ಈ ನಾನು ತುಂಬ 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 ಯೋಚನೆ ಮಾಡ್ತಿದ್ದೆ ಎಷ್ಟೋ ಸಲ. ನಾನು ಓದಿದ ವಿದ್ಯೆ ಎಲ್ಲ ಏನಾಯಿತು ದೇವರೇ, ಬಲವಂತವಾಗಿ ದಿನ 8 ಅವರ್ ಕೂತಿದ್ದೆ ನಾನು ಸ್ಕೂಲ್ನಲ್ಲಿ. ಬೆಳಗ್ಗೆ 4 ಅವರು, ಸಾಯಂಕಾಲ 4 ಅವರು. ಇರೋ ಪುಸ್ತಕಗಳು ಸಾಲದ್ದಕ್ಕೆ ಎಷ್ಟು ಎಡಿಷನ್ನುಗಳು, ಸಂಯುಕ್ತ ಕರ್ನಾಟಕ ಏನು, ಪ್ರಜಾವಾಣಿ ಏನು, ವಿಜಯ ಕರ್ನಾಟಕ ಏನು, ಯಾವೊಂದು ಅಕ್ಷರ, ಆಂಧ್ರದಲ್ಲಿ ಈನಾಡು ಏನು, ಅರೆ ಎಂತೆಂಥ ನ್ಯೂಸ್ ಪೇಪರ್ಗಳು. ನಾನು ಓದಿದ ವಿದ್ಯೆ ಏನಾಯಿತು ಭಗವಂತ ಅಂತ ಕೇಳ್ತಾ ಇದ್ದೆ. ನಾನು ಓದಿದ್ದೆಲ್ಲ ಏನಾಗೋಯ್ತು, ನಾನು ಯಾಕೆ ನಾನು ಓದಿದ್ದೆಲ್ಲ ನನಗೆ ಇತ್ಲ ಕಡೆ ಯಾವ ರೀತಿಯಲ್ಲಿ ನನ್ನ ವಿದ್ಯೆಯನ್ನು ನಾನು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ನಾನು ಬಹಳಷ್ಟು ಯೋಚನೆ ಮಾಡ್ತಿದ್ದೆ. ಅಷ್ಟೇ ಓದೋದನ್ನ ಕ್ರೈಮ್ ಡೈರಿ, ಕ್ರೈಮ್ ಸ್ಟೋರಿ ಪೇಪರ್ಗಳು, ರವಿ ಬೆಳಗೆರೆ ಸರ್ ಅವ್ರದ್ದು ಪೇಪರ್ಗಳು, ಲಂಕೇಶ್ ಪತ್ರಿಕೆ ಅಂತ ಪೇಪರ್ಗಳು, ಅರೆ ಎಲ್ಲ ಕಂಟೆಂಟೇ, ಎಲ್ಲದರಲ್ಲೂ ಒಂದು ಸಾರಾಂಶ, ಪ್ರತಿಯೊಂದರಲ್ಲೂ ಒಂದು ಸಾರಾಂಶ. ಮೊನ್ನೆ ಈ ನಡುವೆ ಬರ್ತಾ ಇರ್ತಕ್ಕಂಥ ಹಲವಾರು ಯೂಟ್ಯೂಬ್ ಪೇಜಸ್ಗಳಲ್ಲಿ ಬರ್ತಾ ಇರ್ತಕ್ಕಂತಹ ಕಂಟೆಂಟ್ಸ್ಗಳು, ಕೆಲವೊಂದು ನಾ ಹೇಳ್ದಂಗೆ ಊಹಾತ್ಮಕ ವಿಚಾರಗಳಿದೆ, ಕೆಲವೊಂದು ರಚನಾತ್ಮಕ ವಿಚಾರಗಳಿದೆ. ನಾನು ಅದ್ಯಾವುದದು ಮೀಡಿಯಾ ಮಾಸ್ಟರ್ ಅಂತ ಹೇಳಿಬಿಟ್ಟು ಅದರಲ್ಲಿ ಒಂದಷ್ಟು ವಿಚಾರಗಳು ತಿಳ್ಕೊಳ್ಳತಕ್ಕಂಥದ್ದು. ನೋಡಿ, ಒಬ್ಬೊಬ್ಬರ ದೃಷ್ಟಿಕೋನ ಒಂದೊಂದು ರೀತಿ ಇರ್ತದೆ. ಒಬ್ಬೊಬ್ಬರ ದೃಷ್ಟಿಕೋನ, ಒಬ್ಬರು ಒಂದನ್ನು ನೋಡ್ತಿದ್ದಾರೆ ಅಂದರೆ ಅವರು ನೋಡ್ತಾ ಇರ್ತಕ್ಕಂಥ ವಿಧಾನ, ಅವರು ಬಳಸ್ತಕ್ಕಂಥ ಪದ ಬಳಕೆ, ಎವ್ರಿಥಿಂಗ್ ಈಸ್ ಡಿಫ್ರೆಂಟ್. ಬಟ್ ಮನ ಮುಟ್ಟೋ ಹಾಗೆ ಹೇಳ್ತಕ್ಕಂಥ ವಿಚಾರ ಇದೆ ನೋಡಿ. ಆವಾಗ ಜೊಳ್ಳೆಲ್ಲ ಪಕ್ಕಕ್ಕೆ ಹೋಗಿ ಆ ಒಂದು ರಿಯಲ್ ಸಾರ ಏನಿದೆ ಅಂತ ಹೇಳ್ತೇವೆ, ಸಾರ ಅಷ್ಟೇ, ಅದಕ್ಕಿನ್ನೇನು ಸೇರಿಸ್ಬಿಡಿ. ಅಂದರೆ ರಿಯಲ್ ಆಗಿರ್ತಕ್ಕಂಥದ್ದು, ಒರಿಜಿನಲ್ ಆಗಿರ್ತಕ್ಕಂಥದ್ದು, ಕ್ವಾಲಿಟಿ ಆಗಿರ್ತಕ್ಕಂಥದ್ದು, ಕ್ವಾಂಟಿಟಿ ಆಗಿರ್ತಕ್ಕಂಥದ್ದು. ಇಂಥದ್ದು ನೀವು ಎಷ್ಟು ಸೇರಿಸ್ತೀರ ಅಷ್ಟು ಘನ ಆಗುತ್ತೆ ಆ ಪದಾರ್ಥ, ಅಂದರೆ ಗಟ್ಟಿ ಆಗುತ್ತೆ, ಅದು ಬಲವಾಗಿ ಪರಿವರ್ತನೆ ಆಗುತ್ತೆ. ಎಸ್, ವಿಚಾರವನ್ನು ಎಷ್ಟು ಮಾಡಿಫೈ ಆಗಬೇಕಾದ್ರೂ ಮಾತನಾಡಬಹುದು, ಎಷ್ಟು ಮಾಡಿಫೈ ಆಗೋದ್ರೂ ಹೇಳ್ಬೋದು. ಬಟ್ ಆದರೆ ಇದು ಎಷ್ಟು ಸಮರ್ಪಕವಾಗಿ ಮನ ಮುಟ್ಟುತ್ತೆ ಅಂತಕ್ಕಂಥದ್ದು ಮಾತ್ರ ಪ್ರಮುಖವಾದದ್ದು, ಪ್ರಾಮುಖ್ಯವಾದದ್ದು. ನಾನು ನಿಮ್ಮ ಹತ್ರ ಕುಳಿತು
ನಾನು ಸಮಯವನ್ನು ಸ್ಪೆಂಡ್ ಮಾಡ್ತೀನಲ್ವಾ, ಅದು ಎಷ್ಟು ವ್ಯಾಲಿಡಾಗಿ ನನಗಿರುತ್ತೆ ಅಂತ ನಾನು ನಿಮ್ಗೆ ಹೇಳಬೇಕು ಅನಿಸುತ್ತೆ. ಈಗ 4 ಗಂಟೆ, ಈಗ 2:30 ಆಯಿತು. ಐ ಸ್ಪೆಂಡ್ ಆಲ್ಮೋಸ್ಟ್ ಒಂದು 20-25 ನಿಮಿಷ ಸ್ಪೆಂಡ್, ಅರ್ಧ ಗಂಟೆ ಆಗುತ್ತೆ. ಇದು ಅರ್ಧ ಗಂಟೆ ಸ್ಪೆಂಡ್ ಮಾಡಿದ್ದೀನಿ ಅಂತಂದರೆ ನಂಗೆ ಮತ್ತೆ 4 ಗಂಟೆಗೆ ನಾನು ಮತ್ತೆ ಡ್ರೈವ್ ಮಾಡಬೇಕು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ಯಾರಿಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಮಯದ ಮಹತ್ವಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಯಾರು ಹೂ ಆರ್ ಗಿವಿಂಗ್ ರೆಸ್ಪೆಕ್ಟ್ ಟು ದ ಟೈಮ್, ಅವ್ರಿಗೇನಾಗುತ್ತೆ ಅಂದರೆ ಎಸ್ ಈ ಸೇಯಿಂಗ್ ರೈಟ್ ಅಂತ ಅನಿಸುತ್ತೆ. ಏನೋ ಹೇಳಿದ್ದೀನಲ್ಲ, ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಬಟ್ ಗೊತ್ತಿಲ್ಲದೆ ಇರೋರು ಈ ವಿಡಿಯೋವನ್ನು ನೋಡಿದಾಗ ಸಮಯಕ್ಕೆ ಮಹತ್ವವನ್ನು ಕೊಡ್ತಕ್ಕಂಥದ್ದು ಅದು ಒಂದು ದಿನ, ಒಂದು ಕ್ಷಣ, ದೇವರ ಅನುಗ್ರಹ ಇದ್ದರೆ ಪ್ರಾರಂಭ ಆಗುತ್ತೆ. ಬಟ್ ಅದಕ್ಕೆ ನೀವು ಮಾನಸಿಕವಾಗಿ ತಯಾರಿ ಮಾಡ್ಕೊಳ್ಳೋದಕ್ಕೆ ಅಷ್ಟು ಸುಲಭವಾಗಿ ಇರೋದಿಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಅಂದುಕೊಂಡಷ್ಟು ಸುಲಭ ಅಲ್ಲ. ಅದರಲ್ಲಿ ಬಹಳ 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 ಟಫ್ ಚಾಲೆಂಜಸ್ ಇರುತ್ತೆ. ಹಾಗೆ ಎಲ್ಲದರಲ್ಲೂ ಚಾಲೆಂಜಸ್ ಇರುತ್ತೆ. ಅದೇ ರೀತಿ ಇದು ಕೂಡ ಒಂದು ಚಾಲೆಂಜೇ. ಆ ಟೈಮ್ ಮ್ಯಾನೇಜ್ಮೆಂಟನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು. ಆಲ್ರೆಡಿ ಅಲ್ಲಿ ನಿರ್ವಹಣೆ ಇದೆ, ಟೈಮ್ ಮ್ಯಾನೇಜ್ಮೆಂಟೇ ಒಂದು ನಿರ್ವಹಣೆ. ಮತ್ತು ಅದನ್ನು ನಾವು ಹೇಗೆ ಫಾಲೋ ಅಪ್ ಮಾಡ್ತೀವಿ, ಅದಕ್ಕೆ ಹೇಗೆ ಪ್ರಿಪರೇಷನ್ ಮಾಡ್ಕೊಳ್ತೀವಿ, ಅದನ್ನು ನಾವು ಹೇಗೆ ಪ್ರೆಸೆಂಟೇಷನ್ ಮಾಡ್ತೀವಿ, ಆ ಸಮಯವನ್ನು, ಅದಕ್ಕೆ ಎಷ್ಟೆಲ್ಲ ವಿಚಾರಗಳು ನಾವು ಆ್ಯಡ್ ಅಪ್ ಮಾಡ್ತೀವಿ, ಆ್ಯಡ್ ಆನ್ ಮಾಡ್ತೀವಿ. ಸಮಯಕ್ಕೆ ಆ್ಯಡ್ ಆನ್ಸ್ ಇರುತ್ತೆ, ಸೇರಿಸತಕ್ಕಂಥದ್ದು ಇರ್ತದೆ. ಯಾವುದೋ ಒಂದು ವಿಚಾರವನ್ನು ನಾವು ಹೇಳಬೇಕು ಅಂದಾಗ ಅದಕ್ಕಿಷ್ಟು ಸಮಯವನ್ನು ನಿಗದಿ ಮಾಡಿದಾಗ ನಾವು ಹೇಳಬೇಕಾದಂಥ ಕಂಟೆಂಟ್ ಅಷ್ಟು ನಿಮಿಷದಲ್ಲಿ ಅಷ್ಟು ಪರ್ಫೆಕ್ಟಾಗಿ ಹೋಗಿ ಕೂತ್ಕೊಂಡ್ಬಿಡ್ಬೇಕು. ಆಗೇನಾಗ್ತದೆ, ಆ ಸಮಯ ಕರೆಕ್ಟಾಗಿ ಅಷ್ಟರಲ್ಲಿ ಹೋಗಿ ಕುಳಿತುಕೊಂಡಾಗ ನಿಜವಾದ ವಿಷಯ ನಾವು ಸುಮ್ಮನೆ 10 ನಿಮಿಷ 1 ಅವರ್ ಹೇಳ್ಬೋದು. ಅದಕ್ಕೆ ಬೇರೆ ಬೇರೆ ಅರ್ಥ. ಅದಕ್ಕೆ ಹೇಳಿದ್ದಾರೆ, ಯಾವುದೊಂದು ವಿಚಾರವನ್ನು ತುಂಬ ಲೆಂತಿ ಮಾಡಿದ್ರೆ ಏನು ಪುರಾಣ ಥರ ಇದೆಯಪ್ಪ ಇದು ಅಂತಾರೆ, ಇಲ್ಲ ಯಾವ ಉಪನ್ಯಾಸದ ಥರ ಇದೆ ಅಂತ ಹೇಳ್ತಾರೆ. ಅಂದರೆ ನೋಡಿ, ಆ ಪದಗಳೇ ಹಾಗೆ. ಇವನು ಬಂದಪ್ಪ ನಮ್ಮ ತಲೆ ತಿನ್ನೋದಕ್ಕೆ ಅಂತಕ್ಕಂಥವ್ರು ಇರ್ತಾರೆ, ಅವ್ರನ್ನ ನಾನು ಬುದ್ಧಿಜೀವಿಗಳು ಅಂದ್ಬಿಡ್ತೀನಿ. ಅದು ತುಂಬ ಬುದ್ಧಿ ಇರ್ತಕ್ಕಂಥವ್ರು ಅಂತ ಹೇಳಿ. ಯಾಕೆ ಅಂತಂದರೆ, ಕೇಳೋ ಅವಶ್ಯಕತೆ ಇಲ್ಲದಾಗ ಅದನ್ನು ಕೇಳದೇ ಇರೋದು ಒಳ್ಳೇದು. ಕೇಳ್ಬಿಟ್ಟು ಇವನು ಬಂದಪ್ಪ ನಮ್ಮ ತಲೆ ತಿನ್ನಕ್ಕೆ. ಬಳಸ್ಕೊಳ್ತಕ್ಕಂಥ ವಿಧಾನ ನನಗೂ ಗೊತ್ತಿಲ್ಲ. ಇನ್ನೂ ಚೆನ್ನಾಗಿ ಕಲ್ತಿರೋರಿದ್ರೆ ಇದನ್ನು ಹಿಂಗೂ ಇಂಪ್ಲಿಮೆಂಟ್ ಮಾಡಿ ಅಂತಕ್ಕಂಥವ್ರಿದ್ರೆ ಅದನ್ನು ಕಲ್ತ್ಕೊಳ್ಳೋ ಅಂತಕ್ಕಂಥದ್ದು ಇರ್ತದೆ. ಐ ಜಸ್ಟ್ ವಾಂಟ್ ಟು ಲರ್ನ್ ಇಟ್. ಬಟ್ ಇಲ್ಲಿವರೆಗೂ ಹೇಳಿದ್ದು ಗೊತ್ತಿಲ್ಲದೆ ಇರೋರಿಗೆ ಇಷ್ಟೊತ್ತು ನಾ ಹೇಳಿದ್ದನ್ನು ಸಮರ್ಪಕವಾಗಿ ಬಳಕೆ ಮಾಡ್ತಕ್ಕಂಥದ್ದು ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ, ಡೋಂಟ್ ಲೀವ್ ಬ್ಲೈಂಡಾಗಿ, ಅಂದರೆ ಯಾರೂ ಆಗಿ ಬದುಕೋದಿಲ್ಲ ನಾ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಒಂದು ಗುರಿ, ಒಂದು ಸಾಧನೆ. ನಿಜವಾಗ್ಲೂ ಇವತ್ತು ಸಾಧನೆ ಅಂದರೆ ಏನು ಅಂತಕ್ಕಂತಹ ಪ್ರಶ್ನೆ ಯಾರು ಹಾಕ್ಕೊಂಡಿದಾರೋ ಯಾರಿಲ್ವೋ ಗೊತ್ತಿಲ್ಲ. ದುಡ್ಡು ಮಾಡೋದು ಸಾಧನೆ ನಿಜನಾ? ನಾವೊಂದು ಮಾತು ಹೇಳ್ತೇನೆ, ದುಡ್ಡು ಮಾಡುವುದು ಸಾಧನೆ ಅಲ್ಲ, ದುಡ್ಡಿನ ಸಮರ್ಪಕ ನಿರ್ವಹಣೆ ಒಂದು ಸಾಧನೆ. ಹೆಸರು ಮಾಡ್ತಕ್ಕಂಥದ್ದು ಸಾಧನೆ ಅಲ್ಲ. ಹೆಸರನ್ನು ಸಮರ್ಪಕವಾಗಿ ಅದನ್ನು ಹಾಗೆ ಉಳಿಸಿಕೊಳ್ತಕ್ಕಂಥದ್ದು ಸಾಧನೆ. ಯಾವ ವೈಚಾರಿಕತೆಯಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ ಅದರಲ್ಲಿ ನ್ಯಾಯ ಮಾಡ್ತಕ್ಕಂಥದ್ದು ಒಂದು ಸಾಧನೆ. ನಾವು ಹೋಗ್ತಾ ಇರ್ತಕ್ಕಂತಹ ಒಂದು ಪ್ಲಾಟ್ಫಾರ್ಮ್ ಇಟ್ಕೊಳ್ತೇವೆ. ವಾಟ್ ಎವರ್ ಇಟ್ ಈಸ್, ಡ್ರೈವ್ ಮಾಡ್ತಿದ್ದೀನಿ, ಅದರಲ್ಲಿ ನೀನೇನು ಮಾಡಿದಿ, ನೀ ಏನು ಕಲ್ತ್ಕೊಂಡು, ನೀ ಏನು ಕೊಟ್ಟು, ವಾಟ್ ಈಸ್ ದ ಗಿಫ್ಟ್ ಯು ಆರ್ ಗಿವನ್ ಟು ದ ಸೊಸೈಟಿ. ಸೇಮ್ ಹಾಗೆ ಒಂದು ಪಾಠವನ್ನು ಮಾಡ್ತಕ್ಕಂಥ ಗುರುಗಳು ಏನು ಕೊಡ್ತಾರೆ, ಒಬ್ಬ ಒಳ್ಳೆಯ ಲಾಯರ್ ಏನು ಕೊಡ್ತಾರೆ ಸೊಸೈಟಿಗೆ, ಒಬ್ಬ ಜಡ್ಜ್ ಏನು ಕೊಡ್ತಾರೆ, ಒಬ್ಬ ಪೊಲಿಟಿಷಿಯನ್ಸ್ ಏನು ಕೊಡ್ತಾರೆ.
ಅಲ್ಲಿ ನ್ಯಾಯ ಅಂತಕ್ಕಂಥದ್ದು ಸಮರ್ಪಕವಾಗಿ ಬಂದಾಗ ಮಾತ್ರ ಅದು ಸಾಧನೆಯಲ್ಲಿ ಕುಳಿತುಕೊಳ್ತದೆ. ಯಾವುದಾದ್ರೂ ಅಷ್ಟೇ, ಯಾವ ವಿಚಾರವನ್ನು ತೆಗೆದುಕೊಂಡ್ರೂ ಅಷ್ಟೇ, ರಾಜಕೀಯ, ಸಾಮಾಜಿಕ, ಈ ಪದಗಳು ಯಾಕೆ ಕೊಟ್ಟರು? ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇವೆಲ್ಲ ನಾವು ಓದಿದ ಪದಗಳೇ ಅಲ್ವಾ? ಇದಕ್ಕೆ ನ್ಯಾಯ ಆ ಹೆಸರುಗಳಲ್ಲೇ ಇರ್ತದೆ. ಒಂದು ವೃತ್ತಿಯನ್ನು ನಾವು ತೆಗೆದುಕೊಂಡಾಗ ಆ ವೃತ್ತಿಯ ಹೆಸರಿನಲ್ಲೇ ನ್ಯಾಯವನ್ನು ಸೇರಿಸಬೇಕು. ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು, ಇದಕ್ಕೆ ನ್ಯಾಯ ಮಾಡ್ತೀನಿ. ತುಂಬ 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 ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಲೈಫ್ನಲ್ಲಿ. ಬಟ್ ಅದನ್ನು ಹೇಗೆ ಗೆದ್ದುಕೊಳ್ತೀಯ ಅಂತಕ್ಕಂಥದ್ದೇ ಜೀವನ. ಬಿದ್ದಾಗ ಹೇಗೆ ಎದ್ದೊಳ್ತೀಯ? ಯಾರೂ ಇಲ್ಲ, ಬಿದ್ದಿದೆಯಾ, ಹೇಗೆ ಎದ್ದೊಳ್ತೀಯ ನೀನು? ನಿನ್ನ ಕೈ ನೀನೇ ಸಪೋರ್ಟ್ ಕೊಟ್ಕೋಬೇಕು ಮೇಲಕ್ಕೆ ಎದ್ದೊಳೋದಕ್ಕೆ. ಯಾರೋ ಬಂದು ಕೈ ಹಿಡಿತಾರೆ ಅಂದರೆ ಆಗಲ್ಲ. ಆದರೆ ವಯಸ್ಸಲ್ಲಿದ್ದಾಗ ಬಿದ್ದರೆ ಪರವಾಗಿಲ್ಲ. ವಯಸ್ಸಿನಲ್ಲಿ ಏನೂ ಮಾಡ್ಕೊಳ್ಳದೆ ನೀನು ವಯಸ್ಸಾಗೋದ ಮೇಲೆ ಬಿದ್ದರೆ ಮಾತ್ರ ನಿನ್ನ ಜೀವನ ಏನದು ತುಂಬ ಆ ಪದ ಏನು ಹೇಳಬೇಕು ಅದಕ್ಕೆ, ನನಗೆ ಈ ಪದ ಗೊತ್ತಾಗಲಿಲ್ಲ ಅಂದರೆ ತುಂಬ ಒದ್ದಾಡಿಬಿಡ್ತೇನೆ. ಅಂತಹ ಒಂದು, ಅಂದರೆ ನಾನೇನು ಹೇಳ್ತಾ ಇದ್ದೆ, ವಯಸ್ಸಿನಲ್ಲಿ ಬಿದ್ದಾಗ ಮತ್ತೆ ಎದ್ದೇಳೋದು ಸುಲಭ ಇರ್ತದೆ. ತೀರಾ ವಯಸ್ಸುಗಳು ಆದಮೇಲೆ ಬೀಳ್ತಕ್ಕಂಥದ್ದಿದೆ ನೋಡಿ, ಅದು ತುಂಬ ಕಷ್ಟವಾಗಿರುತ್ತೆ. ಮೀನ್ಸ್ ವಯಸ್ಸಾಗೋದ್ರೊಳಗೆ ಏನು ಮಾಡ್ಕೋಬೋದು? ಹಾಗಿದ್ದರೆ ವಿದ್ಯೆ ಇದ್ದವರೆಲ್ಲ ಏನೇನು ಸಾಧನೆ ಮಾಡಿದ್ದಾರೆ? ಹಾಗಿದ್ದರೆ ವಿದ್ಯೆ ಇದ್ದವರೆಲ್ಲ ಏನೇನು ಸಾಧನೆ ಮಾಡಿದ್ದಾರೆ? ಜ್ಞಾನ, ಬುದ್ಧಿ, ಮತ್ತೇನು ಹೇಳ್ಬೋದು? ನಡೆ, ನುಡಿ, ಹಾವಭಾವ, ಇದನ್ನ ಹೇಗೆ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ? ದಾನ, ಧರ್ಮ ಮತ್ತು ಇವುಗಳು ಬೇರೆ. ಎಲ್ಲಿವರೆಗೂ, ಯಾವ ವಿಧಾನ, ಯಾವ ರೀತಿ? ಫ್ರೆಂಡ್ಸ್, ಪ್ರತಿಯೊಂದು ಸಲವೂ ನಾನು ನಿಮ್ಗೊಂದೇ ಮಾತು ಹೇಳ್ತೇನೆ. ನನ್ನ ಅಷ್ಟು ವಿಡಿಯೋಗಳು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರೋರಿಗೆ ಮಾತ್ರ ಮಾಡ್ತಾ ಇದ್ದೇನೆ. ತುಂಬ ಸಿಂಪಲಾಗಿ ಹೇಳ್ತಾ ಇದ್ದೇನೆ. ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರೋರಿಗೆ ಮಾತ್ರ ಈ ನನ್ನ ವಿಡಿಯೋಗಳು. ದಯವಿಟ್ಟು ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದು ಸಲ ಕೇಳಿ. ನಿಮ್ಮ ಸಮಯವನ್ನು ಹಾಳು ಮಾಡ್ಕೋಬೇಡಿ. 2 ಸಲ ಕೇಳಿ, 1 ಸಲ ಕೇಳಿದ್ದೇ ತಪ್ಪು, ಇನ್ನೊಂದು ಸಲ ಕೇಳಬೇಕಾ ಅಂತ ಮನೋಭಾವ ಇರೋರು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಬಟ್ ಈ ಕ್ಷಮೆ ಕೇಳಿದ್ದೀನಲ್ವ, ಅವ್ರನ್ನ ಬಿಟ್ಟು ಬೇರೆಯವ್ರಿಗೆ ಹೇಳ್ತಾ ಇದ್ದೇನೆ, ಸಮಯವನ್ನು ಬಳಸ್ಕೊಳ್ತಕ್ಕಂಥ ವಿಧಾನವನ್ನು ಗೊತ್ತಿರ್ತಕ್ಕಂಥವ್ರು ಸೂಪರ್, ಬಟ್ ಗೊತ್ತಿಲ್ಲದೆ ಇರೋರು ಈಗಲಿಂದ ಪ್ರಾಕ್ಟೀಸ್ ಮಾಡಿ. ಯಾವಾಗ ಎದ್ದೇಳಬೇಕು, ಯಾವಾಗ ಮಲಗಬೇಕು, ಎಷ್ಟೊತ್ತಿಗೆ ಓದಬೇಕು, ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ. ನಿಮ್ಮ ಸಮಯವನ್ನು ಟೈಮ್ ಟೇಬಲ್ ರೀತಿನಲ್ಲಿ ಇಟ್ಕೊಳ್ಳಿ. ಆಮೇಲೆ ನಿದ್ದೆ ಕೂಡ ಅಷ್ಟೇ, ಎಷ್ಟು ಶ್ರಮಕ್ಕೆ ಅಷ್ಟು ನಿದ್ದೆ ಇರಬೇಕು, ಅರ್ಥ ಮಾಡ್ಕೊಳ್ಳಿ. ಯಾವ ವ್ಯಕ್ತಿಗಾದರೂ ಅಷ್ಟೇ, ನೀವು ಬ್ರೇಕ್ ಮಾಡಿ ನಿದ್ದೆ ಮಾಡಿದ್ರೂ ತೊಂದರೆ ಇಲ್ಲ. ನೀವು ಬ್ರೇಕ್ ಮಾಡಿ ನಿದ್ದೆ ಮಾಡಿ, ನಿಮ್ಮ ಮನಸ್ಸೇ ಹೇಳುತ್ತೆ ನಿಂಗೆ ಇನ್ನೂ ನಿದ್ದೆ ಬೇಕು, ಮಲ್ಕೋ. ನನಗೂ ಈಗ ನಿದ್ದೆ ಬರ್ತಿದೆ. ಈಗ ನನ್ನ ಮನಸ್ಸು ಹೇಳ್ತಾ ಇದೆ, ಯಾಕೆಂದರೆ ಐ ಹ್ಯಾವ್ ಅನದರ್ 1.5 hour ಟೈಮ್. ಐ ಥಿಂಕ್ ಎಷ್ಟಾಯಿತು ಟೈಮು? 3 ಆಯಿತು ಅನಿಸುತ್ತೆ ಮೂವಿ. ಎಸ್ 2:36. ಸೊ 4 o'clock ಅಂದರೆ 1.5 hour ಮಲಗ್ತೀನಿ. 4 o'clock ಎದ್ಬಿಡ್ಬೇಕು, ಮತ್ತು ನಾನು ಅವ್ರನ್ನ ಡ್ರಾಪ್ ಮಾಡಬೇಕು. ಬಟ್ ಈ 1/2 hour ನಿಮ್ಮ ಜೊತೆ ಸ್ಪೆಂಡ್ ಮಾಡಿದ್ನಲ್ಲ, ನಂಗೆ ತುಂಬ ಖುಷಿ ಇದೆ, ಬಹಳಷ್ಟು ಖುಷಿ ಇದೆ ನನಗೆ. ಸೊ ಕೀಪ್ ಆನ್ ವಾಚಿಂಗ್. ಈ ಬದುಕಿನಲ್ಲಿ ಎಲ್ಲರಿಗೂ ತಿರುವಿದೆ, ಯಾರೊಬ್ಬರಿಗೂ ಅಲ್ಲ. ಆ ಟರ್ನಿಂಗ್ ಪಾಯಿಂಟ್, ಡಿಯರ್ ಫ್ರೆಂಡ್ಸ್,
ಶ್ರಮ ಪಟ್ಟವರಿಗೆ ಆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಭಗವಂತ ಕೊಟ್ಟೇ ಕೊಡ್ತಾನೆ. ಭಗವಂತ ಕೈ ಬಿಡಲ್ಲ. ಪರೀಕ್ಷೆಗಳಿದ್ದೇ ಇರ್ತದೆ. ಮಿನಿಮಮ್ ಗ್ಯಾರಂಟಿ ಮಾರ್ಕ್ಸ್ ಅಂತೂ ಬಂದೇ ಬರ್ತದೆ. ಯಾವಾಗ ಒಂದು ಆ ಎಕ್ಸಾಮ್ಗೆ ನಾವು ಮಾಡಿಕೊಂಡಿರ್ತಕ್ಕಂಥ ಪ್ರಿಪರೇಷನ್ ಹೇಳ್ತದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಜೀವನದ ಎಕ್ಸಾಮ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಫೇಲ್ ಇರಲ್ಲ. ಅದರಲ್ಲಿ ಒಂದೇ ಇರುತ್ತೆ, ಜೀವನದ ಎಕ್ಸಾಮಲ್ಲಿ ಒಂದೇ ಇರುತ್ತೆ, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು. ಇದನ್ನೊಂದನ್ನು ಗುರ್ತಿಟ್ಕೊಂಬಿಟ್ರೆ ಸಾಕು. ಬಿದ್ದು ಎದ್ದೇಳಬೇಕು. ಎದ್ದು ಬಿದ್ದು ಮತ್ತೆದ್ದೇಳು. ಬಿದ್ದು 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 ಎದ್ದಿ ಆಗ ಎದ್ದೇಳು. ಎದ್ದೇ ಇದ್ದೀಯಾ ಅಂತಂದರೆ ಬೀಳೋದನ್ನು ಕಲ್ತ್ಕೋ. ಬಲವಂತವಾಗಿ ಬೀಳ್ಬೇಡ, ಬಿದ್ದಿರೋದನ್ನು ನೋಡು. ಅಥವಾ ನೀನು ಬೀಳ್ಬೇಡ, ಬಿದ್ದಿರೋರನ್ನ ನೋಡಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡು. ಜೀವನಕ್ಕೆ ನಿಜವಾದ ಅರ್ಥ ಸಿಕ್ಕೇ ಸಿಗುತ್ತೆ. ಬಿದ್ದವನು ಹೇಗೆ ಎದ್ದ ಅಂತ ತಿಳ್ಕೊ, ಎದ್ದವನು ಹೇಗೆ ಬೀಳ್ತಾನೆ ಅನ್ನೋದನ್ನು ತಿಳ್ಕೊಂಡಿರು. ಅದೇ ಜೀವನ. ಹೇಳ್ಬೇಕು, ಬೀಳ್ಬೇಕು. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಅರ್ಧ ಗಂಟೆ ನಿಮಗೋಸ್ಕರ ಫಣೀಂದ್ರ ISTA. ಈ ಸಕಾರಕ್ಕೆ ಟಾವತ್ತು, ಶಕಾರಕ್ಕೆ ಅಲ್ಲ. ಯಾಕೆಂದರೆ ಇದು ಇಂಗ್ಲೀಷ್ ಪದ. ಇದು ISTA ಅಂತಕ್ಕಂಥದ್ದು ಐ ಸರ್ವ್ ಟು ಆಲ್. ಸದ್ಯಕ್ಕೆ ಐ ಸರ್ವ್ ಟು ಆಲ್. ಐ ಆಮ್ ಗಿವಿಂಗ್ ಎ ಸರ್ವಿಸ್ ಹೂ ಆರ್ ಕಮಿಂಗ್ ಹಿ ವಿತ್ ಮೀ. ಯಾರು ಒಂದು ನನ್ನ ಹತ್ರ ಮೀನ್ಸ್ ಡ್ರೈವಿಂಗ್ ಬುಕ್ ಮಾಡಿದಾಗ ಅವರು ಬಂದಾಗ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಸರ್ವಿಸ್ ಕೊಡ್ತಾ ಬಂದಿದ್ದೇನೆ. ಸಿನ್ಸ್ ಇಯರ್ಸ್ ಐ ಆಮ್ ವರ್ಕಿಂಗ್ ಫಾರ್ ISTA ಇಷ್ಟ. ಇದು ನಿಲ್ಲೋದಿಲ್ಲ, ನಿರಂತರವಾಗಿ ಮುಂದುವರಿಯುತ್ತೆ. ಹಲವಾರು ವಿಚಾರಗಳು ಇನ್ನಷ್ಟು ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೆ ಅವಕಾಶ ಇದೆ. ಬಿಸ್ನೆಸ್ ಬಗ್ಗೆ ಹೇಳ್ತೇನೆ. ವಾಟ್ ಈಸ್ ಬಿಸ್ನೆಸ್, ಹೇಗಿರುತ್ತೆ, ಅದರಲ್ಲಿ ಏಳು ಬೀಳುಗಳು ಏನಿರುತ್ತೆ, ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ನಿಮ್ಗೆಲ್ಲರಿಗೂ ಇದು ಯೂಸ್ ಆಗುತ್ತೆ ಅಂತಂದರೆ ಪ್ಲೀಸ್ ಬಲವಂತವಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಹೇಳಿದ್ದು ಇಕಾರಕ್ಕೆ ಈ ಬರೆದು ಶಕಾರಕ್ಕೆ ಟಾವತ್ತು ನೋಡಿ. ಇಲ್ಲಿ ಇಷ್ಟ. ಗ್ರಾಮರ್ ತುಂಬ ಅದ್ಭುತ ಇದೆ ರೀ. ಆ ವಿಚಾರಗಳನ್ನು ಹೇಳ್ಕೊಂಡು ಹೋಗ್ತೇನೆ. ಯಾಕೆ ವ್ಯಾಕರಣ ಇರಬೇಕು ಮಾತಿನಲ್ಲಿ ಅನ್ನೋದ್ರ ಬಗ್ಗೆ ಕೂಡ ನಾನು ಹಲವಾರು ವಿಚಾರಗಳನ್ನು ಹೇಳ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವದಾ ಶುಭಂ ಭೂಯಾತ್. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು ರೀ ಎಲ್ಲರಿಗೂ ಕೂಡ. ಈ ನನ್ನ ಅರ್ಧ ಗಂಟೆ ತಲೆನೋವಾ ಬಾಯ್ ಬಾಯ್.